ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ SK. ನೋಡಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಶ್ರಮ್ ಕಾರ್ಡನ್ನು ಹೇಗೆ ತೆಗೆಯೋದು ಅನ್ನೋದನ್ನು ಹೇಳಿಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಈಸ್ ಪ್ರಿಪೇರ್ಡ್ ಅಂತೇಳಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಇದ್ದಂಥ ನಂಬರನ್ನು ಹಾಕಿ, ಆನಂತರ ಇಲ್ಲಿ ಕ್ಯಾಪ್ಚರನ್ನು ಫಿಲ್ ಮಾಡಿ ಇದು ನೋಡಿ, ಎಂಪ್ಲಾಯಿ ಪ್ರೊವೈಡೆಡ್ ಫಂಡ್ ಆರ್ಗನೈಜೇಷನ್ ಅಂತ ಹೇಳಿದೆ. ಇದನ್ನು ಎಸ್ ಮಾಡಿದರೆ ನೀವು ಎಂಪ್ಲಾಯ್ ಪ್ರೊವೈಡೆಂಟಲ್ ಫಂಡ್ ಅಂತ ಹೇಳಿರುತ್ತೆ. ಇದು ಎಸ್ ಮಾಡಲಿಕ್ಕೆ ಹೋಗಬೇಡಿ, ನೋ ಅಂತೇಳಿನೇ ಇಡಿ. ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಇದು ಕೂಡ ನೋ ಅಂಥೇಳಿನೇ ಇಟ್ಬಿಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನೋಡಿ, ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಹೋಗಿರುತ್ತೆ. ಆ OTPಯನ್ನು ಇಲ್ಲಿ ಹಾಕಿ ಇಲ್ಲಿ OTPಯನ್ನು ಹಾಕಿದ ತಕ್ಷಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಆಧಾರ್ ನಂಬರನ್ನು ಕೇಳುತ್ತೆ. ಆಧಾರ್ ನಂಬರನ್ನು ಹಾಕಿ ಇಲ್ಲಿ ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಪ್ಚರ್ ಫಿಂಗರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಥಂಬಿಗೆ ಬರುತ್ತೆ. ಇಲ್ಲಿ ನೀವು ಥಂಬನ್ನು ಕೊಟ್ಟರೆ ಅದು ಈ KYC ಓಪನ್ ಆಗುತ್ತೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸಕ್ಸಸ್ಫುಲಿ ಕ್ಯಾಪ್ಚರ್ಡ್ ಅಂತ ಹೇಳಿದೆ. ಓಕೆ ಮಾಡಿ. ನೋಡಿ, ಇಲ್ಲಿ ಈ ಥರ ಎಲ್ಲ ಡೀಟೇಲ್ಸನ್ನು ಬರುತ್ತೆ. ಇಲ್ಲಿ ಬ್ಯಾಂಕ್ ಆಧಾರ್ ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಅಂತ ಹೇಳಿದೆ. ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕು. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಬಂದಿರುತ್ತೆ. ಇಲ್ಲಿ ಕಂಟಿನ್ಯೂ ಎಂಟರ್ ಅದರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅದರ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ನೀವು ಹಾಕಬೇಕಾಗತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮ್ಯಾರಿಡ್ ಅನ್ಮ್ಯಾರಿಡ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಹಾಕಿ, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಹಾಕಿ. ಇಲ್ಲಿ ಫಾದರ್ ನೇಮ್ ಕೇಳ್ತಾ ಇದೆ. ಫಾದರ್ ನೇಮನ್ನು ಹಾಕಿ. ಇಲ್ಲಿ ಸೋಷಿಯಲ್ ಕ್ಯಾಟಗರಿ ಅಂಥೇಳಿ ಕೇಳ್ತಾ ಇದೆ. ನೋಡಿ, ಇಲ್ಲಿ ಅದರ್ಸ್ OBC ಅಂತೇಳಿದೆ. OBC ಜನರಲ್ SC ST ಅಂತೇಳಿದೆ. ಇಲ್ಲಿ ಜನರಲ್ ಅಂತೇಳಿ ಸೆಲೆಕ್ಟ್ ಮಾಡಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಯಾಟಗರಿ ಸರ್ಟಿಫಿಕೇಟ್, ಸೋಷಿಯಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂತೇಳಿ ಬರುತ್ತೆ. ಅದು ಇದ್ದರೆ ನೀವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಲಡ್ ಗ್ರೂಪನ್ನು ಗೊತ್ತಿದ್ರೆ ಮಾತ್ರ ಹಾಕಿ, ಇದೇನು ಮ್ಯಾಂಡೇಟರಿ ಇಲ್ಲ. ಇದನ್ನು ಡಿಫ್ರೆಂಟ್ಲಿ ಅಪ್ಲೈಡ್ ಅಂತೇಳಿದೆ. ಇದು ನೋ ಅಂತೇಳಿ ನೀಡಿ. ಇಲ್ಲಿ ನಾಮಿನಿ ಡೀಟೇಲ್ಸ್ ಹಾಕಿ. ಇಲ್ಲಿ ಎಸ್ ಅಂತೇಳಿ ಕೊಟ್ಟರೆ ನೀವು ನಾಮಿನಿ ಡೀಟೇಲ್ಸನ್ನು ಇಲ್ಲಿ ಕೇಳುತ್ತೆ. ಇಲ್ಲಿ ನಾಮಿನಿ ಡೀಟೇಲ್ಸನ್ನು ಹಾಕಿ. ಇಲ್ಲಿ ಜನರನ್ನು ಸೆಲೆಕ್ಟ್ ಮಾಡಿ.
ರಿಲೇಷನ್ ಅರ್ಜಿದಾರರೊಂದಿಗೆ ಏನು ರಿಲೇಷನ್ ಆಗುತ್ತೆ ಅದನ್ನು ಹಾಕಿ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಬೇಕಾಗತ್ತೆ. ನೋಡಿ, ಅವ್ರದ್ದೊಂದು ನಾಮಿನಿ ಇದ್ದವ್ರದ್ದು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ರೆಸಿಡೆಂಟಿಯಲ್ ಡೀಟೇಲ್ಸ್ ಅಂತೇಳಿ ಕೇಳುತ್ತೆ. ಇಲ್ಲಿ ನೀವು ಕರ್ನಾಟಕ ಸೆಲೆಕ್ಟ್ ಮಾಡಿ ಹೌಸ್ ನಂಬರ್ ಹಾಕಿ ಇಲ್ಲಿ ಅರಕೇರಿ KIC ನಂಬರ್ 1 ಅಂಥೇಳಿ ಇದು ಆಲ್ರೆಡಿ ಆಧಾರ್ ಬೇಸಲ್ಲಿ ತಗೊಳುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಟೇಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಆನಂತರ ಇಲ್ಲಿ ಸಬ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪಿನ್ ಕೋಡ್ ಅಂತ ಆಲ್ರೆಡಿ ತೊಗೊಂಡಿದೆ. ಇಲ್ಲಿ ಸ್ಟೇಯಿಂಗ್ ಆ್ಯಟ್ ಕರೆಂಟ್ ಲೊಕೇಶನ್ ಎಷ್ಟು ವರ್ಷದಿಂದ ನೀವು ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಇದೇನು ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ನೋ ಅಂತೇಳಿ ನೀಡಿ. ಇಲ್ಲಿ ಬಂದುಬಿಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದೆ. ಇಲ್ಲಿ ನೀವು ಶಾಲೆಯನ್ನು ಕಲ್ತಿದ್ರೆ ಮಾತ್ರ ಅಷ್ಟೇ ಹಾಕಿ ಎಷ್ಟು ಶಾಲೆ ಕಲ್ತೀರಿ ಅನ್ನೋದು. ನೋಡಿ, ಇಲ್ಲಿ ನಂದು ಮಿಡಲ್ ಬರುತ್ತೆ, ಮಿಡಲನ್ನು ಹಾಕಿದ್ದೀನಿ. ಇಲ್ಲಿ ಎಜುಕೇಷನ್ ಸರ್ಟಿಫಿಕೇಟನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಮಂತ್ಲಿ ಇನ್ಕಮ್ ಸ್ಲ್ಯಾಬ್ ಅಂತೇಳಿದೆ. ನಿಮ್ಮ ಮಂತ್ಲಿ ಇನ್ಕಮನ್ನು ಎಷ್ಟಿದೆ ಅನ್ನೋದರ ಬಗ್ಗೆ ಇದನ್ನು ಹಾಕಿ 10,000 ಬಿಲೋ ಇದ್ದರೆ 10,000 ಬಿಲೋ ಅಂತೇಳಿ ಹಾಕಿ. ಇಲ್ಲಿ ಇನ್ಕಮ್ ಕಾಸ್ಟ್ ಇದ್ದರೆ ಇನ್ಕಮ್ ಕಾಸ್ಟನ್ನು ಅಪ್ಲೋಡ್ ಮಾಡಿ. ತದನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಕೇಳ್ತಾ ಇದೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ. ಇಲ್ಲಿ ನಿಮ್ಮ ಫುಲ್ ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕಾಗತ್ತೆ. ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ಫಾರ್ಮನ್ನು ಬರುತ್ತೆ. ಪ್ರಿವ್ಯೂ ಸೆಲ್ಫ್ ಡಿಕ್ಲರೇಷನ್ ಅಂತೇಳಿ ಬರುತ್ತೆ. ನೋಡಿ, ಇಲ್ಲಿ ಎಲ್ಲ ನಿಮ್ಮ ಡೀಟೇಲ್ಸನ್ನು ಬಂದಿದೆ ನೋಡಿ.
ಫಾರ್ಮ್ ಫಿಲಪ್ ಮಾಡಿದರೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಅನ್ಚೆಕ್ಕನ್ನು ಮಾಡಿ, ಇಲ್ಲಿ ಚೆಕ್ಕನ್ನು ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OTP ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಬರುತ್ತೆ. ಆ OTPಯನ್ನು ಹಾಕಿ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನಿಮಗೆ ವಿಂಡೋನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ಶ್ರಮಿಕ್ ಕಾರ್ಡ್ ಅಂತೇಳಿ ಬಂದಿದೆ. ನೋಡಿ, ಎಲ್ಲ ಡೀಟೇಲ್ಸನ್ನು ಕೂಡ ಬಂದಿದೆ. ಈ ಥರ ನೀವು ಫ್ರೀಯಾಗಿ ಕಾರ್ಡನ್ನು ಮಾಡಬಹುದು. ಇದು CSC ಸೆಂಟರ್ದವರಿಗೆ ಮಾತ್ರ ಇದೆ. ಇಲ್ಲಿ ಡೌನ್ಲೋಡ್ UAN ಕಾರ್ಡ್ ಅಂತ ಹೇಳಿದೆ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿ ಪ್ರಿಂಟು ಕೊಡ್ಬೋದು. ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಇದೆ. ಸರ್ಕಾರದಿಂದ ಬರುವಂಥ ಮಾಹಿತಿಗಳನ್ನು ತಿಳಿಯಲು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.